ಇನ್ನು ಜೈಲಿನಲ್ಲಿ ದರ್ಶನ್ಗಾಗಿ ಇದೆಯಾ ಸ್ಮೋಕಿಂಗ್ ಝೋನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದು ಸ್ಮೋಕಿಂಗ್ ಝೋನ್ ಅನ್ನ ಏನಾದರೂ ಇಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಬೇಕು ಅಂದಾಗಲೆಲ್ಲ ಹೋಗಿ ಸಿಗರೇಟ್ ಸೇರ್ತಾ ಇದ್ದಾರೆ ದರ್ಶನ್ ಅವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾವಾಗ ಬೇಕು ಹೋಗೋದು ಸ್ಮೋಕಿಂಗ್ ಮಾಡುವಂಥದ್ದು, ಯಾವಾಗ ಬೇಕು ಆವಾಗ ಹೋಗೋದು ಆರಾಮಾಗಿ ರೆಸ್ಟ್ ಮಾಡಿ ಬರುವಂಥದ್ದು. ದರ್ಶನ್ ಇರುವಂತಹ ಬ್ಯಾರೆಕ್ ಹತ್ತಿರದಲ್ಲೇ ದಾಸನ ಸ್ಮೋಕಿಂಗ್ ಅಡ್ಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾವಾಗ ಸಿಗರೇಟ್ ಸೇದಬೇಕನ್ಸುತ್ತೆ, ಹೋಗಪ್ಪ ನೀನು ಸ್ಮೋಕಿಂಗ್ ಮಾಡುವ, ಆರಾಮಾಗಿ ಸಿಗರೇಟ್ ಸೇದಬಾ. ಬೇಕಾ ಒಂದು ಪ್ಯಾಕಾ, 2 ಪ್ಯಾಕ್ ಬೇಕಾ, ಒಂದು ಸಿಗರೇಟ್ಗೆ ಇಷ್ಟು, ಒಂದು ಪ್ಯಾಕಿಗೆ ಇಷ್ಟು, ಈ ರೀತಿ ಏನಾದರೂ ನಡೀತಾ ಇದೆಯಾ? ಈ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈಗ ನಮಗೆ. ದರ್ಶನ್ ಇರುವಂತಹ ಬ್ಯಾರೆಕ್ ಹತ್ತಿರದಲ್ಲೇ ದಾಸನ ಒಂದು ಸ್ಮೋಕಿಂಗ್ ಅಡ್ಡ ಇದೆ. ನಾವೇನು ಪರಪ್ಪನ ಅಗ್ರಹಾರ ಅಂತ ಹೇಳ್ತೀವಲ್ಲ, ಆ ಪರಪ್ಪನ ಅಗ್ರಹಾರದಲ್ಲೇ ಸ್ಮೋಕಿಂಗ್ ಮಾಡೋದಕ್ಕೆ ಒಂದು ಅಡ್ಡ ನಿರ್ಮಾಣ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಯಾರ್ಯಾರು ಬೇಕು ಅಂತ ಅನ್ಸತ್ತಲ್ಲ, ಬೇಕು ಅಂದವ್ರನ್ನೆಲ್ಲ ಕರೆಸ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಇದು ಒಂದು ದೃಶ್ಯಾವಳಿಯನ್ನು ನೋಡಿದ್ರೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಏನಾಯ್ತೋ ಮನೇಲಿ, ನಿನ್ನೆ ಏನು ತಿಂದೆ, ಇವತ್ತೇನು ತಿಂದೆ, ಇಲ್ಲ ಬಿರಿಯಾನಿ ಬೇಕು ಕಣೋ ಇವತ್ತು, ಮಟನ್ನೇ ಬೇಕು, ಚಿಕನ್ನೇ ಬೇಕು, ಆ ರೀತಿಯಾಗಿ ಕೂತ್ಕೊಂಡು ಮಾತಾಡ್ತಿರ್ತಾರಲ್ವ. ಕುಡ್ಕೊಂಡು ತಿನ್ಕೊಂಡು ಹಾಯಾಗಿ ಮೋಜು ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತಾರಲ್ಲ, ಅದೇ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರು ಬೇಕು ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಾವು ಹರಟೆ ಹೊಡಿತೀವಲ್ಲ, ಊಟ ಮಾಡ್ಕೊಂಡು ಪಾನ್ ಬಿಡ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡಿತಿರ್ತಿಲ್ವಲ್ಲ, ಅದೇ ರೀತಿಯಾಗಿ ಹರಟೆ ಹೊಡಿತಾ ಇರುವಂತಹ ಒಂದು ದೃಶ್ಯ ನಿಮ್ಮ ಕಣ್ಣು ಮುಂದಿದೆ. ಆ ರೀತಿಯಾಗಿ ಏನಾದರೂ ಒಂದು ಪ್ರತ್ಯೇಕ ಏನಾದರೂ ಇವ್ರಿಗಾಗಿ ಒಂದು ಅಡ್ಡ ಏನಾದರೂ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರೇನಪ್ಪ ಪೊಲೀಸ್ ಅಧಿಕಾರಿಗಳಿಗೆ? ಸಾಮಾನ್ಯ ಪ್ರಶ್ನೆ ಇದು. ಇನ್ನು ಅದೇ ರೀತಿಯಾಗಿ ಯಾರನ್ನು ಬೇಕೋ ಅವ್ರನ್ನ ಕರೆಸ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಹರಟೆ ಹೊಡೆದುಕೊಂಡು ಕಾಲ ಕಳೀತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊರಗಿದ್ದೀನಿ ಅಂತ ಹೇಳ್ಕೊಂಡು ಆ ಇಡೀ ಜೈಲನ್ನೇ ಕಬ್ಜಾ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲ ರೌಡಿ ಶೀಟರ್ಗಳ ಜೊತೆಯಲ್ಲಿ ದರ್ಶನ್ ಅವರು ಟೀ, ಕಾಫಿ, ಸಿಗರೆಟ್ ಪಾರ್ಟಿ ಎಲ್ಲವೂ ಕೂಡ ಆರಾಮಾಗಿ ನಡೀತಾ ಇದೆ. ಅದರಲ್ಲೂ ರೌಡಿ ಶೀಟರ್ಗಳ ಜೊತೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಸಿಗರೆಟ್ ಹೊಡ್ಕೊಂಡು ಟೀ ಕುಡ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತ್ಕೊಳ್ತಾ ಇದ್ದಾರೆ ಅಂತಂದರೆ ಹೊರಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಬಹಳಷ್ಟು ಪಾಪ ಪ್ರಜ್ಞೆ ಕಾಡ್ತಾ ಇದೆ ರೀ. ತುಂಬ ನೋವು ಉಂಡುಬಿಟ್ಟಿದ್ದಾರೆ, ತುಂಬ ನೋವಲ್ಲಿದ್ರಂತ್ರಿ, ಇವತ್ತು ಮಾತಾಡೋಕ್ಕೆ ಹೋಗಿದ್ರು. ಏನು ನೋವು ಗೊತ್ತೇನ್ರಿ, ಪಾಪ ಕಣ್ರಿ, ಆ ಒಬ್ಬ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಕ್ಕೆ ಅವ್ರಿಗೆ ತುಂಬ ನೋವಾಗ್ಬಿಟ್ಟಿದೆ, ಪಾಪ ಸೊರಗ್ಬಿಟ್ಟಿದ್ದಾರೆ, ತೂಕ ಕಡಿಮೆ ಆಗೋಯ್ತು. ಇದನ್ನು ನೋಡಿದ್ರೆ ಯಾರೊಬ್ಬರು ಕೂಡ ಪಾಪ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾರೇ ನೋಡಿಬಿಡ್ಲಿ, ಪಾಪ ಪ್ರಜ್ಞೆ ಇದೆಯಲ್ಲ ಅವ್ರನ್ನ ಕಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ದೃಶ್ಯಾವಳಿಯಲ್ಲಿ ಗೊತ್ತಾಗ್ತಾ ಇದೆ. ಒಬ್ಬ ವ್ಯಕ್ತಿ, ಅದೂ ಕೂಡ ಆತನ ಪತ್ನಿ ಗರ್ಭಿಣಿ, ಆತ ಏನು ಮಾಡಿದಾನ ಅದು ಸೆಕೆಂಡರಿ, ಆತ ಏನು ತಪ್ಪು ಮಾಡಿದಾನಲ್ಲ ಅದಕ್ಕೂ ಸಂಬಂಧಪಟ್ಟಂತೆ ಇವರು ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆತನನ್ನೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಜಾಡಿಸಿ ಒದಿಸ್ಬೋದಾಗಿತ್ತು. ಪೊಲೀಸ್ ಅಧಿಕಾರಿಗಳ ಕೈಲಿ ಆತನನ್ನು ಕೂಡ ಏರೋಪ್ಲೇನ್ ಹಚ್ಚುವಂತಹ ಕೆಲಸವನ್ನು ಮಾಡ್ಬೋದಾಗಿತ್ತು ಆತ ತಪ್ಪು ಮಾಡಿದಿದ್ರೆ. ಆದರೆ ಆತನನ್ನು ಟಾರ್ಚರು ಎಷ್ಟರವರೆಗೆ ಅಂದರೆ ಒಂದು ಕಟ್ಟಿಗೆಯ ರಿಪೀಸು, ಬೆಲ್ಟು, ಅದೇ ರೀತಿಯಾಗಿ ಒಂದು ಸ್ಟಿಕ್ಕು, ಈ ರೀತಿಯಾಗಿ ಸ್ಟಿಕ್ಗಳನ್ನು, ಕಟ್ಟಿಗೆಗಳನ್ನು ಏನು ಸಿಗುತ್ತೆ ಅದನ್ನು ತಗೊಂಡು ಟಾರ್ಚರು, ಆತ ಕೈ ಮುಗಿದು ಪರಿಪರಿಯಾಗಿ ಬೇಡ್ಕೊಂಡಿದ್ದಾನೆ. ಟಾರ್ಚರ್ ಮಾಡಿ ಆತನನ್ನು ಹತ್ಯೆ ಮಾಡಿದ್ದಾರೆ, ಟಾರ್ಚರ್ ಮಾಡಿ ಆತನನ್ನು ಕೊಲೆ ಮಾಡಿದ್ದಾರೆ. ಎಲ್ಲವೂ ಕೂಡ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಲಭ್ಯ ಆಗಿದೆ. ಒಂದು ಸಣ್ಣ ಸಿಂಗಲ್ಲು, ಪ್ರತಿಯೊಬ್ಬರ ಮುಖನ ನೋಡಿ ನೀವು, 4 ಜನ ಕೂತಿದ್ದಾರೆ ಚೇರಲ್ಲಿ ಆರಾಮಾಗಿ. ಏನೋ ನಾವು ಮನೆ ಮುಂದೆ ಗಾಳಿಲಿ ಕೂತ್ಕೊಳ್ಳೋಣ ಬನ್ನಿ ಅಂತ ಹರಟೆ ಹೊಡ್ಕೊಂಡು ಕೂತಿರ್ತೀವಲ್ಲ, ಆ ರೀತಿ ಕೂತ್ಕೊಂಡಿದ್ದಾರೆ. ಅದು ಕೂಡ ಪರಪ್ಪನ ಅಗ್ರಹಾರದಲ್ಲಿ. ಒಬ್ಬರ ಮುಖದಲ್ಲಿ ಆ ಪಾಪ ಪ್ರಜ್ಞೆ ನಿಮಗೆ ಕಾಣುತ್ತಾ? ನೋಡಬೇಡಿ ನೀವು, ಈ ದೃಶ್ಯ ಇದೆಯಲ್ಲ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ, ಇದರಲ್ಲಿ ಒಬ್ಬರ ಮುಖದಲ್ಲಾದರೂ ಪಾಪ ಪ್ರಜ್ಞೆ ನಿಮಗೆ ಕಾಣುತ್ತಾ? ನೋಡಿ.